ಹಾಯ್ ನಮಸ್ತೆ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಹಣ್ಣು ತೊಳಿತಾವ್ರೆ ಅಂದ್ಕೊಂಡ್ರೆ ಮಾರ್ಕೆಟ್ಗೆ ಹೋಗಿದ್ರು ನಮ್ಮ ಮನೆಯವರು ಹಾಗಲಕಾಯಿ ತಗೊಂಡು. ಬೆಳಿಗ್ಗೆನೇ ಮಾರ್ಕೆಟಲ್ಲಿ ತಗೊಂಬಂದಿದ್ರು. ಮಕ್ಳುಗಳೆಲ್ಲ ತಿಂದ್ಬಿಡ್ತವೆ ಅಂತ ತೊಳೆದಿಟ್ಟೋಣ ಅಂತ ತಿಂತಾಯಿದ್ದೆ. ಹಾಸ್ಪಿಟ್ಲಿಗೆ ಹೋಗಬೇಕು, ಹಂಗಾಗಿ ಬೇಗನೆ ಪಲಾವ್ ಮಾಡಿದೆ. ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೆ ಪಲಾವ್ ಮಾಡಿಬಿಟ್ಟು ತಿಂದ್ಬಿಟ್ಟು ಬೇಗ ಹೋಗೋಣ ಅಂತ 8:30ಗೆ ಹೊರಟ್ವಿ. ಬೇಲೂರು ಕ್ರಾಸಿಗೆ ಹೋಗಬೇಕು, ಹಂಗಾಗಿ ತಿಂಡಿ ತಿನ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇನ್ನು ಅಮ್ಮ ಕರ್ಕೊಬರೋಕೆ ಅಪ್ಪಾಜಿನ ಊರೊಳಗೆ ಹೋಗ್ಬೇಕು. ಅಮ್ಮನೂ ಬರ್ತೀನಿ ಅಂದ್ರೆ ಇವಾಗ ಫೋನ್ ಮಾಡಿದರು. ಅವ್ರನ್ನೂ ಕರ್ಕೊಂಡೋಗಿ ತೋರಿಸ್ಕೊಬಾ ಅಂತವ. ನನ್ನ ತಮ್ಮ ಎಲ್ಲ ಟ್ಯಾಕ್ಟ್ರಿ ಐತಲ್ಲ ಹೊಲ ಒಳಗೆ ಹೋಗಿದ್ದ, ಅದಕ್ಕೆ ನನ್ನೇ ಹೋಗು ಅಂದನಲ್ಲ, ಹೋಗ್ತಾಯಿದ್ದೀನಿ. ನಮ್ಮ ಮನೆಯವರು ಊರೊಳಗಡೆ ಅಂದರೆ ಅಮ್ಮನ ಮನೆ ಇರೋದು, ಗೇಟಲ್ಲಿ ನಮ್ಮ ಮನೆ ಇರೋದು, ಹಾಗಾಗಿ ಊರೊಳಗಡೆ ಹೋಗ್ತಾಯಿದ್ದೀನಿ. ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ಬಂದ್ವಿ ಅಮ್ಮನ ಮನೆಗೆ. ನಮ್ಮ ಅಮ್ಮ ಹೊಂಟಿದ್ರು, ಅವ್ರನ್ನೂ ಕರ್ಕೊಂಡು ಹೋಗ್ತಾಯಿದ್ವಿ. ಕಿಕ್ಕೇರಿಗೆ ಹೋಗಬೇಕು, ಬಿಟ್ಬಿಟ್ಟು ಬರ್ತೀನಿ, ಬಸ್ಸಿಗೆ ಹೋಗಿರಿ ಅಂತ ಕರ್ಕೊಂಡು ಹೋಗ್ತಾವ್ರು ನಮ್ಮ ಮನೆಯವರು. ಮನೆ ಹತ್ರ ಕೆಲಸ ಇತ್ತಲ್ವ, ಇಬ್ಬರಾಳು ಹೋದ್ರೆ ಆಗಲ್ಲ ಅಂದ್ಬಿಟ್ಟು ಒಬ್ಬರು ಹೋಗ್ತಾಯಿದ್ದೀವಿ. ಇನ್ನು ಅಲ್ಲಿ ಕಿಕ್ಕೇರಿಗೆ ಬಂದ ತಕ್ಷಣವೇ ಬಸ್ ಹೊರಟಿತ್ತು, ಆವಾಗ ಹೊತ್ಕೊಂಡು ಹೋಗ್ತಾಯಿದ್ದೀವಿ. ಫುಲ್ ಖಾಲಿ ಇತ್ತು ಬಸ್, ಏನೋ ಹೊರಟ್ವಿ. ಇನ್ನು ಬಂದ್ವಿ ಬೆಳಗ್ಗೆ ಕ್ಲಾಸಿಗೆ. ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾಯಿದ್ದೀವಿ. ಒಳ್ಳೆ ಫೆಸಿಲಿಟಿ ಐತೆ ಎಲ್ಲ ಥರದ್ದು ಹಾಸ್ಪಿಟ್ಲಲ್ಲಿ. ಒಳ್ಳೆ ನೀಟ್ನೆಸ್ಸು ಚೆನ್ನಾಗಿದೆ, ಪಾರ್ಕಿಂಗು ಎಲ್ಲರೂ ವಸಿ ಇಲ್ಲ ಫೆಸಿಲಿಟಿ. A to Z ನೋಡ್ತಾರೆ, ಎಲ್ಲ ಥರದ್ದು ಕಾಯಿಲೆ ಎಲ್ಲದನ್ನೂ ನೋಡ್ತಾರೆ. ನಮ್ಮ ಅಪ್ಪಾಜಿಗೆ ಸ್ಟೆಂಟ್ ಹಾಕಿದ್ದು 1 ವರ್ಷ ಆಯಿತು, ಅದಕ್ಕೆ 3 ತಿಂಗ್ಳಿಗೆ ಒಂದು ಸಲ ಬನ್ನಿ ಅಂತ ಹೇಳಿದರು. ಕರ್ಕೊಂಡು ಹೋಗಿದ್ದೆ. ಲಿಫ್ಟಲ್ಲಿ ಹೋಗೋಣ ಅಂದ್ಬಿಟ್ಟು 3ನೇ ಫ್ಲೋರಲ್ಲಿ ಐತೆ, ಅದಕ್ಕೆ ವೆಯ್ಟ್ ಮಾಡಿಬಿಟ್ಟು ಹೋಗ್ತಾಯಿದ್ವಿ. ಇವಾಗ ಲಿಫ್ಟಲ್ಲಾರು ಒಂದೇ ಸೆಕೆಂಡು ಬಂದ್ವಿ. ಕಾರ್ಡೆಲ್ಲ ರಜ್ಜಿ ಅಂತ ಬಂದ್ವಿ. ಬಿಲ್ ಬುಕ್ ಬರ್ಸೋಣ ಅಂತ ಬರೆಸ್ತಾ ಇದ್ವಿ. ಡಾಕ್ಟ್ರು ಬಂದಿರಲಿಲ್ಲ ಇನ್ನೂ, ಅದಕ್ಕೆ ಬರೆಸ್ಬಿಟ್ಟು ECG ಯಾಕೋ ಎಲ್ಲ ಮಾಡಿಸ್ಬೇಕಿತ್ತು, ಅದಕ್ಕೆ ಮಾಡಿಸೋಣ ಅಂದ್ಬಿಟ್ಟು ಬಿಲ್ ಕಟ್ತಾ ಹೋಗಿ ಅಂದರು. ಅದಕ್ಕೆ ಕೆಳಗಡೆ ಮತ್ತೆ ಹೋಗ್ತಾ ಇದ್ವಿ. ಅದಂತೂ ಇದಕ್ಕೆ ವರ್ಷದಲ್ಲಿ ಮಾತ್ರ ಮರೆಯೋಕ್ಕೆ ಆಗಲ್ಲ ನಮ್ಮ ಅಪ್ಪಾಜಿದು. ಹುಷಾರ ಎಲ್ಲ ಏನು ಜ್ಞಾನ ಇರಲಿಲ್ಲ, ಹಂಗಾಗಿ ಹೋಗಿತ್ತು. ಇವಾಗ ಅದಕ್ಕೆ ಸ್ಟೆಂಟ್ ಹಾಕಬೇಕಿತ್ತು, ಉಸಿರಾಟಕ್ಕೆ ತೊಂದರೆ ಆಯಿತು ಅಂತ. ಹಾಗಾಗಿ ಇವಾಗ 3 ತಿಂಗ್ಳಿಗೆ ಒಂದು ಸಲ ಹೋಗ್ತೀವಿ, ತೋರಿಸ್ಕೊಂಡು ಚೆಕಪ್ ಮಾಡಿಸ್ಕೊಂಡು ಬರ್ತೀವಿ. ಒಂದಿಷ್ಟೊತ್ತು ವೆಯ್ಟ್ ಮಾಡಿದೆ, ಡಾಕ್ಟ್ರು ಬಂದರು. ಇನ್ನು ತೋರಿಸ್ಕೊಂಡು ಒಳಗಡೆ ಹೋಗೋಕ್ಕಾಗಲಿಲ್ಲ ನೋಡೋಕ್ಕೆ. ಇವಾಗ ಮಾತ್ರೆ ತಗೊಂಡು ಹೋಗೋಣ ಅಂತ ಕೆಳಗಡೆ ಮತ್ತೆ ಬಂದ್ವಿ. ಮಾತ್ರೆ ತಗೊಂಡು ಇನ್ನೂ ಏನಾದರೂ ತಗೊಳ್ಳೋಣ ಅಂದ್ಬಿಟ್ಟು ಬೇಕ್ರಿ ಹತ್ರ ಹೋಗಿ ತಗೊಂಡು ಮನೆ ಕಡೆ ಬಂದ್ವಿ. ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ. ಈಗ ಸಖತ್ ಬಿಸಿಲು, ಮಧ್ಯಾಹ್ನ ಆಗೋಯ್ತು. ನಾವು ಬರೋಣ ಅನ್ನೋಷ್ಟೊತ್ತಿಗೆ ಬಸ್ ಸ್ಟ್ಯಾಂಡ್ ಅಲ್ಲೇ ಬಂದುಬಿಟ್ಟು ಹತ್ಕೊಂಡು ಬಸ್ ಬಂತು. 2-3 ನಿಲ್ಲಿಸ್ನೇಲ, ಸಖತ್ ರಶ್ ಆಗಿತ್ತು. ಇನ್ನು ಹಂಗೆ ಬಂದು ಚಂದ್ರಪಟ್ಟಣ ಬಂದ್ವಿ. ಮೊಬೈಲ್ ಒಂದು ಸ್ವಲ್ಪ ರಿಪೇರಿ ಇತ್ತು ಅಂದ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ, ಸ್ಕ್ರೀನ್ ಗಾರ್ಡ್ ಎಲ್ಲ ಹೋಗಿತ್ತು, ಪೌಚ್ ಎಲ್ಲ ಹೋಗಿತ್ತು, ಹಂಗಾಗಿ ಅದು ಹಾಕ್ಸ್ಕೊಳ್ಳೋಣ ಅಂತ ಬಂದು, ಅದಾದಮೇಲೆ ಬಿಸಿಲಿರೋದ್ರಿಂದ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ತಿಂತಾಯಿದ್ದೋ. ಇನ್ನು ಓಮಿನಿಗೆ ಬಂದು ವೇತಾಗಿ ಬಸ್ಸಲ್ಲಿ ಮತ್ತೆ ಕಿಕ್ಕೇರಿಗೆ ಹೋದ್ರೆ ಮತ್ತೆ ನಮ್ಮ ಮನೆಯವ್ರು ಕರಿಯೋಕ್ಕೆ ಬರಬೇಕು ಅಂದ್ಬಿಟ್ಟು ಓಮಿನೆಲ್ಲ ಕೂತ್ಕೊಂಡು ಅಮ್ಮ ಅಪ್ಪನೂ ಬಂದ್ವಿ. ಅಮ್ಮನ ತೋರ್ಸೋಕ್ಕಾಗಲಿಲ್ಲ, ಅಲ್ಲಿ ಡಾಕ್ಟ್ರ್ ಇರಲಿಲ್ಲ, ಶನಿವಾರ ಆಗಿರೋದ್ರಿಂದ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೋತಾ ಇದ್ದದ್ದು, ಸೆಕೆ ಆಗಿತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ನಮ್ಮ ಹುಡುಗರು ಪಾಯಿ ತಿನ್ನೋಕ್ಕೆ ಅಂತ ಜೋಳ ಕಿತ್ಕೊಬಂದಿದ್ರು. ಅವ್ರಿಗೆ ಸುಟ್ಕೊಡೋಣ ಅಂದ್ಬಿಟ್ಟು ನಿಂಬೆಹಣ್ಣು, ಖಾರ, ಉಪ್ಪು ಎಲ್ಲ ಹಾಕ್ಬಿಟ್ಟು ಸುಟ್ಕೊಂಡು ತಿಂದ್ವಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸಂಜೆ ಆಗಿತ್ತಲ್ವ, ಹೊಲದ ಕಡೆ ಒಂದು ಸ್ವಲ್ಪ ತಿರ್ಗಾಡ್ಕೊಂಬಂದ್ವಿ. ಹೊಲ ಮನೆ ಅಂತ ಇರೋದ್ರಿಂದ ಕತ್ಲೆ ಆಗೋಯ್ತು. ಇವರಿನ್ನ ಕೇಕ್ ಮಾಡಬೇಕು ಅಂದರು. ಫುಲ್ ವಿಡಿಯೋ ಹಾಕ್ತೀನಿ ನಾಳೆ. ಇವತ್ತು ಸ್ವಲ್ಪ ಹಂಗೆ ಮಾಡಿದ್ರೆ ತೋರಿಸಿದ್ದೀನಿ ನೋಡಿ. ರೆಸಿಪಿ ಬೇಕಾದ್ರೆ ಲೈಕ್ ಮಾಡಿ,
ಕಮೆಂಟ್ ಮಾಡಿ, ಏನಾರು ಇದ್ರೂ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ರಿ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬಜ್ಜಿ ಮಾಡಿಬಿಟ್ಟು ಅನ್ನ ಮಾಡಿದೆ, ಒಂದು ಸ್ವಲ್ಪ ಕೊಡ್ಗಾರ ಮಾಡ್ಕೊಂಡು ಅತ್ತೆ ಬಸ್ಸರೆಲ್ಲ ಬಂದು ತಲೆನೋವಿತ್ತು.